ಹಾಗಾದ್ರೆ ನಿಮ್ಮ ಪಾರ್ಟಿ ವ್ಯವಸ್ಥೆ ಹಿಂದೂಗಳಾದ್ರೆ ಹಿಂದೂ ದ್ವೇಷ ಮಾಡೋದೇ ಕಾಂಗ್ರೆಸ್ ಪಾರ್ಟಿಯ ಉದ್ದೇಶನೂ ಹೇಳ್ಬೇಕಾಗ್ತದೆ. ಹಿಂದೂ ದ್ವೇಷ ಮಾಡೋದು, ಕೋಮು ಬೆಳಕು ಹೋಗದೇ ಇರುವಂತದ್ದು, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಟ್ಟದಾಗಿ ಮಾತಾಡಿದ್ದು, ಮತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕೆಟ್ಟದಾಗಿ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ. ಅದು ನೋಡಿದ್ರೆ ಎಷ್ಟೊಂದು ಹಿಂದೂಗಳ ಬಗ್ಗೆ ದ್ವೇಷ ಇದೆ ಕಾಂಗ್ರೆಸ್ನಲ್ಲಿ, ಇದು ಸಾಬೀತು ಮಾಡ್ತದೆ. ಇದರಿಂದ ಏನು ಕಾಂಗ್ರೆಸ್ ಉದ್ಧಾರ ಆಗುವುದಿಲ್ಲ. ಮತ್ತು ಹಿಂದೂಗಳ ಇಲ್ದಲೇ ನಾವು ಬದುಕ್ತೀವಿ ಅಂತಂದ್ರೆ, ನಾವು ರಾಜಕಾರಣ ಮಾಡ್ತೀವಿ ಅಂತಂದ್ರೆ ಬಹುಶಃ ಅದು ನಿಮ್ಮ ಹಣೆ ಬರ ಅಂತ ನಾನು ಹೇಳ್ತೀನಿ. ಅದಕ್ಕಾಗಿ ಇವತ್ತು ಭಾರತ ದೇಶ ಇವತ್ತು ಸನಾತನ ಧರ್ಮ ಮತ್ತು ನಮ್ಮ ಪುರಾತನ ತತ್ವ, ಆದರ್ಶ, ಸಂಸ್ಕೃತಿಗೆ, ಪರಂಪರೆಗೆ ಮೇರುಗಲ್ಲಿದೆ ಭಾರತ ದೇಶ. ಹಿಂದೂ ಸಂಸ್ಕೃತಿಗೆ ಮೇರುಗಲ್ಲು. ಹೀಗಾಗಿ ಇಲ್ಲಿ ಹಿಂದೂಗಳನ್ನ ಬೈಯುವಂಥದ್ದು, ಹಿಂದೂಗಳನ್ನ ಕೀಳಾಗಿ ಕಾಣುವಂಥದ್ದು ಪ್ರವೃತ್ತಿ ಕಾಂಗ್ರೆಸ್ನಲ್ಲಿ ಇದೆ. ಅದು ಬಹುಶಃ ಅದು ಅವಸಾನಕ್ಕೆ ಅದು ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಡೇ ಬೈ ಡೇ ಇವತ್ತು ಅವಸಾನ ಆಗ್ತಾ ಇದೆ. ಅದಕ್ಕೆ ಕಾರಣ ಅಂತಂದ್ರೆ ಹಿಂದೂಗಳ ಬಗ್ಗೆ ಇರುವಂತಹ ದ್ವೇಷ. ಕುಂಭಮೇಳವನ್ನು ಕೂಡ ಹೊಗಳಿದೆ ಸರ್ ಡಿ ಕೆ ಶಿವಕುಮಾರ್. ಅಚ್ಚುಕಟ್ಟಾದ ವ್ಯವಸ್ಥೆ ಇತ್ತು, ಎಲ್ಲವೂ ಸರಿ ಇತ್ತು ಅಲ್ಲಿ ಅಂತ ಹೇಳಿ. ಒಂದ್ ಕಡೆ ಖರ್ಗೆ ಅವರು ಅಲ್ಲಿ ಹೋದ್ರ ನಿಮ್ದೇನು ಬಡತನ ನಿವಾರಣೆ ಆಗುತ್ತಾ ಅಂತ ಕೇಳ್ತಾರೆ ಸರ್. ಅದಕ್ಕೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟು, ಪ್ರಿಯಾಂಕಾ ಖರ್ಗೆ ಅವ್ರ ಸ್ಟೇಟ್ಮೆಂಟು ಹಿಂದೂಗಳ ವಿರುದ್ಧ ದ್ವೇಷ ಸಾಧನೆ ಮಾಡುವಂಥದ್ದು ಅದಾಗಿದೆ. ಅಂದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿದ್ರೆ ನಾವು ರಾಜಕಾರಣ ಮುಂದುವರಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಅವ್ರು ತೋರಿಸ್ತಾ ಇದ್ದಾರೆ. ಅದರಿಂದ ಅವ್ರು ಹಾಳಾಗ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಹಿಂದೂಗಳ ಪರಂಪರೆ ಮಾಡಲೇಬೇಕು ನ್ಯಾಚುರಲಿ. ಅದ್ರಾಗ ಬಹಳ ದೊಡ್ಡಸ್ತಿಕೆ ಏನಲ್ಲ. ಅವ್ರು ಕುಂಭಮೇಳಕ್ಕೆ ಹೋಗಿದ್ದು, ಅಥವಾ ನಿನ್ನೆ ಕೊಯಿಮತ್ತೂರಿಗೆ ಹೋಗಿ ಇದಕ್ಕೆ ಹೋಗಿದ್ದು, ಈಶ ಫೌಂಡೇಶನ್ಗೆ ಹೋಗಿದ್ದು, ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು, ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಅದು ನ್ಯಾಚುರಲ್ ಪ್ರೊಸೆಸ್ ಇದು. ಇದನ್ನ ಅವ್ರಿಗೆ ಸರಿ ಆಗುದಿಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ರಿ ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ. ನಿಮ್ಮ ತತ್ವ ಮತ್ತೊಂದು ಎಲ್ಲ ಅದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ನಡೆಸ್ಕೊಂತ ಇದ್ದಾರೆ ಅಂತಂದ್ರೆ ಅವ್ರು ಹೊರಗೆ ಹಾಕಿಬಿಟ್ರಿ ಪಾರ್ಟಿಯಿಂದ.